ನಮಸ್ತೆ, ವೆಲ್ಕಮ್ ಟು MS ಫುಡ್ ಗ್ಯಾಲರಿ. ನಾನೀಗ ಕೈಮಾ ದುಂಡೆ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನಾನು ಫುಲ್ ಇಂಗ್ರೀಡಿಯೆಂಟ್ಸ್ ತೋರಿಸಲ್ಲ, ಲಾಸ್ಟಿಗೆ ಸ್ವಲ್ಪ ಆ್ಯಡ್ ಮಾಡ್ತಾ ಇರ್ತೀನಿ, ಸ್ಕಿಪ್ ಮಾಡ್ದಲೇ ನೋಡಿ. ಈಗ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಕರ್ಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾಯಿ ಸ್ವಲ್ಪ, ಬೆಳ್ಳುಳ್ಳಿ, ಮೆಂತ್ಯ ಸೊಪ್ಪು, ಪಾಲಕ್, ಸಾಂಬಾರ್ ಸೊಪ್ಪು, ಪುದೀನ, ಮೆಣಸಿಕಾಯಿ, ಒಂದು ಈರುಳ್ಳಿಲಿ ಅರ್ಧ ರುಬ್ಬಕ್ಕೆ, ಅರ್ಧ ಇಲ್ಲಿ ಹೆಚ್ಚಿಟ್ಟಿದ್ದೀನಿ. ಆಮೇಲೆ ಟೊಮೊಟೆನ, ಈ ಕೈಮಾ ದುಂಡೆಗೆ ಚಿಕನ್ ಮತ್ತು ಕಡಲೆ ಮತ್ತು ಆಯಿಲ್, ಸಾಲ್ಟ್, ಟರ್ಮರಿಕ್ ಪೌಡರ್. ಈಗ ನಾನು ಕಡಲೆನ ಪುಡಿ ಮಾಡ್ತಾಯಿದ್ದೀನಿ. ಕಡಲೆ ಪುಡಿ ಆದಮೇಲೆ ಈಗ 3 ಲವಂಗ, ಚಕ್ಕೆ ಪೌಡರ್, ಈಗ ಪೆಪ್ಪರ್ ಪೌಡರ್. ಈಗ ಮಸಾಲೆ ಎಲ್ಲ ಆ್ಯಡ್ ಮಾಡಿದ ಮೇಲೆ ಮಿಕ್ಸಿ ಆಡಿಸಿ. ಈ ಥರ ಪೌಡರ್ ಆದರೆ ಸಾಕು. ಚಿಕನ್ನ ನಾನು ವಾಶ್ ಮಾಡಿ ಇಟ್ಟಿದ್ದೆ, ನೀರೆಲ್ಲ ಡ್ರೈ ಆಗಿದೆ. ಈಗ ಮಿಕ್ಸಿ ಜಾರಲ್ಲಿ ಹಾಕ್ತಿದ್ದೀನಿ. ಏನು ಹಾಕ್ದಲೇ ಗ್ರೈಂಡ್ ಮಾಡ್ಕೊಳ್ಳಿ. ಈ ಥರ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ಚಿಕನ್ನ. ಮತ್ತು ಮಿಕ್ಸಿ ಜಾರಿಗೆ ಪಾಲಕ್ ಸೊಪ್ಪು, ನೀರೆಲ್ಲ ಡ್ರೈ ಆಗಬೇಕು, ನೀರು ಹಾಕಬೇಡಿ. ಮೆಂತ್ಯ ಸೊಪ್ಪು, ಸಾಂಬಾರ್ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಪುದೀನ, ಮೆಣಸಿಕಾಯಿ ಎಲ್ಲ ಹಾಕಿ ಪೇಸ್ಟ್ ಮಾಡಿ. ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡಿ. ಟರ್ಮರಿಕ್ ಪೌಡರ್ ಸ್ವಲ್ಪ. ಪೇಸ್ಟ್ ಮಾಡಿದ ಮೇಲೆ ಇದರೊಳಗೆ ಚಿಕನ್ನ ಮಿಕ್ಸ್ ಮಾಡಿ. ಈಗ ಕಡಲೆ ಪುಡಿ ಮಾಡಿದ್ವಲ್ಲ, ಅದನ್ನ ನಾನು ಇಲ್ಲಿ 1.5 ಸ್ಪೂನ್ ಹಾಕ್ತಿದ್ದೀನಿ. 1.5 ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ. ಚಿಕನ್ಗೆ ಮಸಾಲೆ ಎಲ್ಲ ನೀಟಾಗಿ ಮ್ಯಾಗ್ನೇಟ್ ಮಾಡಿ ಕಲಸಿಡಬೇಕು. ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಹೀಟ್ ಆದಮೇಲೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದ ಮೇಲೆ ಕೈಮಾ ದುಂಡೆನ ಮೇಲೆ ನಾನು ಕೈಮಾ ದುಂಡೆ ಬಿಡ್ತಾಯಿದ್ದೀನಿ. ಸಾಂಬಾರ್ಗಾದ್ರೆ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ. ನಾನೀಗ ಸ್ನ್ಯಾಕ್ಸ್ ಟೈಪ್ಗಲ್ವ ಸಣ್ಣ ಮಾಡಿದ್ದೀನಿ ಉಂಡೆನ. ತಕ್ಷಣ ಕೈ ಆಡಿಸ್ಬೇಡಿ, ಸ್ವಲ್ಪ ನಿಧಾನಕ್ಕೆ ರಿವರ್ಸ್ ಮಾಡಿ. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಬೇಕು. ಫ್ರೈ ಆಗಿದೆ ಕೈಮಾ ದುಂಡೆ. ಈಗ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಕೈಮಾ ದುಂಡೆ ರೆಡಿಯಾಗಿದೆ, ಒಂದೂ ಒಡೆದಿಲ್ಲ ನೋಡಿ. ಇನ್ನು ರುಚಿಯಾದ ಕೈಮಾ ದುಂಡೆ ರೆಡಿಯಾಗಿದೆ. ನಿಮಗೆ ಡೌಟ್ ಬರಲಿಲ್ವಾ ಆನಿಯನ್ ಮತ್ತು ಟೊಮೊಟೊ ಏನಕ್ಕೆ ಅಂತ? ಈ ಥರ ಓಪನ್ ಮಾಡಿಕೊಂಡು ಆನಿಯನ್ ಇಟ್ಕೊಂಡು ಟೊಮೊಟೊನ ಇಟ್ಕೊಂಡು ತಿಂದರೆ ಎಷ್ಟು ಟೇಸ್ಟಿಯಾದ ಕೈಮಾ ದುಂಡೆ ರೆಡಿಯಾಗಿದೆ. ಸಾಸ್ ಜೊತೆನಾದರೂ ತಿನ್ಬೋದು, ಮಯೋನೀಸ್ ಜೊತೆನಾದರೂ ತಿನ್ಬೋದು, ಆನಿಯನ್ ಟೊಮೊಟೊನ ಹಾಕೊಂಡಾದರೂ ತಿನ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.